ನಮಸ್ಕಾರ. ಸಾಲವಿಲ್ಲದ ಜೀವನ ಮಾಡುವ ಏಕೈಕ ರಾಶಿಯವರು ಯಾರು? ಈ ರಾಶಿಯವರು ಸಾಲನೇ ಮಾಡಲ್ಲ. ಸಾಲವಿಲ್ಲದ ಜೀವನ ಮಾಡುವ ರಾಶಿಗಳು ಯಾವ್ಯಾವು? ಅದಕ್ಕಿಂತ ಮುಂಚೆ ಸಾಲ ಮಾಡಿಕೊಳ್ಳುವ ರಾಶಿಗಳು ಯಾವ್ಯಾವು ಹೇಳ್ತಾ ಹೋಗ್ತೀನಿ. ಮೊದಲು ಯಾವ್ಯಾವ ರಾಶಿಯವರು ಅತಿ ಹೆಚ್ಚು ವಿಪರೀತ ಸಾಲ ಮಾಡ್ತಾರೆ ಅನ್ನುವ ರಾಶಿಗಳ ಬಗ್ಗೆ ಹೇಳಿ, ತದನಂತರ ಯಾವ ರಾಶಿಯವರು ಸಾಲ ಮಾಡಲ್ಲ, ಸಾಲವಿಲ್ಲದ ಜೀವನ ಮಾಡುವ ರಾಶಿಗಳು ಹೇಳ್ತಾ ಹೋಗ್ತೀನಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡ್ರಿ, ಈ ಅತಿ ಹೆಚ್ಚು ಸಾಲ ಮಾಡ್ಕೊಳ್ಳೋದು, ಅತಿ ಹೆಚ್ಚು ವಿಪರೀತ ಈ ಸಾಲ ಮಾಡಿಕೊಳ್ಳುವ ರಾಶಿಗಳು ಯಾವ್ಯಾವಪ್ಪ ಮೊದಲು ಹೇಳ್ತೀನಿ. ಈ ಮಕರ ರಾಶಿ, ಕುಂಭ ರಾಶಿ, ಮೇಷ ರಾಶಿ. ಯಾಕೆಂದರೆ ಈ ಮಕರ ರಾಶಿ, ಕುಂಭ ರಾಶಿ, ಮೇಷ ರಾಶಿ ಇವರಿಗೆ ಧೈರ್ಯ ಜಾಸ್ತಿ. ಆಗುತ್ತೆ ಬಿಡು, ಸಾಲ ಮಾಡ್ಕೊಳೋಣ, ತೀರ್ಸಿದ್ರೆ ಆಯಿತು. ಸಾಲ ಮಾಡಲೇಬೇಕಪ್ಪ, ಮತ್ತೆ ಅನಿವಾರ್ಯ. ಮತ್ತು ಸಾಲ ಇಲ್ದಲೆ ಮತ್ತೆ ಹೆಂಗೆ ಜೀವನ ಮಾಡೋಕ್ಕಾಗ್ತತೆ? ಈಗ ಅದಕ್ಕೆ ಬೇಕು, ಮತ್ತೆ ಅವ್ರ ಹತ್ರ ಇಸ್ಕೊಂಡು ಕಟ್ಟಿದರೆ ಆಯಿತು. ಮತ್ತು ಅದು ಬರುತ್ತಲ್ಲ ದುಡ್ಡು, ಆ ದುಡ್ಡು ಬಂದಾಗ ಇಲ್ಲಿಗೆ ಬ್ಯಾಲೆನ್ಸ್ ಮಾಡಿದರೆ ಆಯಿತು. ಮತ್ತು ಹೆಂಗೋ ಆಗುತ್ತೆ ಅನ್ನುವ ಮಕರ ರಾಶಿ, ಕುಂಭ ರಾಶಿ, ಮೇಷ ರಾಶಿ ಇವು ಸಾಲುಗಳು ಮಾಡ್ಕೊಂತಾನೆ ಇರ್ತಾರೆ. ಜೊತೆಗೆ ಈ ಸಿಂಹ ರಾಶಿ, ಕುಟುಂಬಕ್ಕೆ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದು ಮಾಡೋಕ್ಕೆ ಹೋಗಿ ಸಿಂಹ ರಾಶಿನರು ಸಾಲಕ್ಕೆ ಸಿಗಾಕ್ಕಂತಾರೆ. ಇನ್ನು ಕರ್ಕಾಟಕ ರಾಶಿಯವರು, ಈ ಕಟಕ ರಾಶಿಯವರಿಗೆ ಹೇಳ್ತಾರೆ ಮನೆಗೆ ಮಾರಿ ಊರಿಗೆ ಉಪಕಾರಿ ರಾಶಿ ಅಂತ ಕರೀತಾರೆ ಕಟಕ ರಾಶಿನ. ಈ ಕಟಕ ರಾಶಿ, ವೃಶ್ಚಿಕ ರಾಶಿಯವರು ಆ ಬಿಸ್ನೆಸ್ ಮಾಡಿಬಿಡೋಣ, ಈ ವ್ಯಾಪಾರ ಮಾಡಿಬಿಡೋಣ, ಅದನ್ನು ಮಾಡೋಣ, ಇದನ್ನು ಮಾಡೋಣ ಅಂತ ಏನೋ ಮಾಡೋಕ್ಕೋಗಿ ಕರ್ಕಾಟಕ ರಾಶಿಯವರು, ವೃಶ್ಚಿಕ ರಾಶಿಯವರು ಸಾಲಕ್ಕೆ ಸಿಗಾಕೊಂಬಿಡ್ತಾರೆ. ಇನ್ನು ಸಾಲನೇ ಮಾಡಲ್ಲ ಅನ್ನೋ ರಾಶಿಗಳು ಯಾವ್ಯಾವಪ್ಪ ಅಂತಂದರೆ ಈ ವೃಷಭ ರಾಶಿ, ಮಿಥುನ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ಧನಸ್ಸು ರಾಶಿ. ಈ ಸಾಲದ್ದು ಒಂದು ಸುಳಿಗೆ ಇವರು ಬೇಗ ಹೋಗಲ್ಲ. ಈ ವೃಷಭ ರಾಶಿನರು, ಮಿಥುನ ರಾಶಿನರು, ಕನ್ಯಾ ರಾಶಿನರು, ತುಲಾ ರಾಶಿನರು, ಈ ಧನಸ್ಸು ರಾಶಿಯವರು ಸ್ವಲ್ಪ ಹೆದರ್ಕೋತಾರೆ. ಯಾಕೆ ಬೇಕು ಸಾಲ ಮಾಡಿ, ಮತ್ತೆ ನಾಳೆ ದಿನ ಇದಾಗ್ಬಿಡುತ್ತೆ, ಬೇಡ, ನಮಗೆ ರಿಸ್ಕ್ ಯಾಕೆ ತೊಗೊಬೇಕು, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ, ನೋಡೋಣ ಮುಂದೆ, ನೋಡಿಬಿಟ್ಟು ಮಾಡೋಣ, ಬೇಕಿದ್ದರೆ ಸಾಲ ಅಂತೂ ಮಾಡಲ್ಲಪ್ಪ ನಾವು ಅಂತ ಸಾಲದಿಂದ ಸ್ವಲ್ಪ ದೂರ ಇರ್ತಾರೆ. ಎಸ್ಪೆಷಲಿ ಈ ರಾಶಿಯವರು 100ಕ್ಕೆ 50% ಆಫ್ ದಿ ಪೀಪಲ್ಸ್, ಹೇಳ್ತಾ ಇದ್ದೀನಲ್ಲ, 100ಕ್ಕೆ 50% ಆಫ್ ದಿ ಪೀಪಲ್ಸ್ ಈ ರಾಶಿಯವರು ಅತಿ ಹೆಚ್ಚು ಸಾಲ ಮಾಡ್ತಾರೆ. ಈ ರಾಶಿಯವರು ಸಾಲ ಮಾಡಲ್ಲ, ಸಾಲವಿಲ್ಲದ ಜೀವನ ನಡೆಸ್ತಾರೆ, ಸಾಲಕ್ಕೆ ಹಿಂದೇಟಾಕ್ತಾರೆ, ಬೇಡ ಯಾಕೆ ಬೇಕು ಅಂತಾರೆ. ಈಗ ನೀವು ಅಂದ್ಕೊಬೋದು, ಅಲ್ಲ ಗುರುಗಳೇ, ಇದು ಕಲಿಯುಗದಲ್ಲಿ ನೋಡಿದ್ದೆಲ್ಲ ಬೇಕು, ಕೇಳಿದ್ದೆಲ್ಲ ಬೇಕು, ಕಂಡಿದ್ದೆಲ್ಲ ಬೇಕು, ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ. ಲಕ್ಷ ಸಂಬಳಗಳು ಬಂದರೂ ಮಕ್ಕಳನ್ನ ಓದಿಸ್ಬೇಕಂದ್ರೆ ಲಕ್ಷಗಟ್ಟಲೆ ಬೇಕು. ಒಂದು ಸೈಟ್ ತೊಗೊಂಡು ಮನೆ ಕಟ್ಟೋಕ್ಕೆ ಕೋಟಿಗಟ್ಟಲೆ ದುಡ್ಡು ಬೇಕು. ಅಪಾರ್ಟ್ಮೆಂಟ್ ತಗೊಬೇಕಂದ್ರೆ ಕೋಟಿಗಟ್ಟಲೆ ದುಡ್ಡುಗಳು ಬೇಕು. ಜಮೀನು ತಗೊಬೇಕಂದ್ರೆ ಕೋಟಿಗಟ್ಟಲೆ ದುಡ್ಡುಗಳು ಬೇಕು. ಮಕ್ಕಳನ್ನ ಓದ್ಸೋಕ್ಕೆ ಕೋಟಿಗಟ್ಟಲೆ ದುಡ್ಡು ಬೇಕು. ಮಕ್ಕಳನ್ನ ಮದುವೆ ಮಾಡೋಕ್ಕೆ ಲಕ್ಷಗಟ್ಟಲೆ ದುಡ್ಡುಗಳು ಬೇಕು. ಅನಾರೋಗ್ಯ ಸಮಸ್ಯೆ ಬಂತಂದರೆ ಲಕ್ಷಗಟ್ಟಲೆ ಆಸ್ಪತ್ರೆಗೆ ದುಡ್ಡು ಕೊಡಬೇಕು. ಇಂಥ ಇದರಲ್ಲಿ ಸಾಲವಿಲ್ಲದ ಜೀವನ ಮಾಡೋದಕ್ಕೆ ಸಾಧ್ಯನಾ?
ಈ ರಾಶಿಯವರು ಸಾಲನೇ ಮಾಡಲ್ಲ ಅಂತ ನೀವು ಅನ್ಕೊಬೋದು. ಹೇಳ್ತಿದ್ದೀನಲ್ಲ, 100ಕ್ಕೆ 50% ಆಫ್ ದಿ ಪೀಪಲ್ಸ್ ಖಂಡಿತವಾಗ್ಲೂ ಸಾಲ ಅತಿ ಹೆಚ್ಚು ಸಾಲನೂ ಮಾಡ್ತಾರೆ, ಅತಿ ಹೆಚ್ಚು ಸಾಲ ಮಾಡಲ್ಲ, ಸಾಲನೇ ಮಾಡಲ್ಲ ಅನ್ನುವ ರಾಶಿಯವರು. ಏಕೆಂದರೆ ಇವಾಗ ಹೆಂಗಾಗಿದೆ ಅಂತಂದರೆ, ಈ ಸಾಲ ಮಾಡೋದು ದೊಡ್ಡ ವಿಚಾರ ಅಲ್ಲ, ಸಾಲುಗಳು ಮಾಡ್ಕೊಂಡಾದ್ಮೇಲೆ ತೀರಿಸ್ಬೇಕಲ್ಲ ಸರಿಯಾದ ಟೈಮಿಗೆ ಸಾಲುಗಳನ್ನ ತೀರಿಸ್ಬೇಕಾಗುತ್ತೆ. ಈಗ ಅವರೇನೋ ದೊಡ್ಡ ಫಂಕ್ಷನ್ ಮಾಡಿಬಿಟ್ರು, ಗ್ರ್ಯಾಂಡಾಗಿ ಫಂಕ್ಷನ್ ಮಾಡಿಬಿಟ್ರು, ಅವರೇನೋ ದೊಡ್ಡದಾಗಿ ಮನೆ ಕಟ್ಟಿಬಿಟ್ರು, ಅವ್ರ ಮಕ್ಕಳೇನೋ ಅಂತಂಥ ದೊಡ್ಡ ದೊಡ್ಡ ಸ್ಕೂಲು ಕಾಲೇಜುಗಳಿಗೆ ಹಾಕ್ಬಿಟ್ರು ಅಂತ ನೀವು ಕಂಪ್ಯಾರಿಸನ್ ಮಾಡ್ಕೊಂಬಿಟ್ರೆ ನಿಮ್ಮ ಕುಟುಂಬಕ್ಕೆ ಭಾಳ ಕಷ್ಟ ಆಗುತ್ತೆ. ಇವತ್ತದೇ ಎಲ್ಲರೂ ಮಾಡ್ತಾ ಇರೋದು ಕಂಪ್ಯಾರಿಸನ್. ಅವ್ರಂಗಾದ್ರು ಇವ್ರಂಗಾದ್ರು ಅವ್ರಿಗೇನೂ ಇರಲಿಲ್ಲ, ಅವ್ರು ಹೆಂಗೆ ಬೆಳೆದ್ಬಿಟ್ರು, ನಾವಿನ್ನೂ ಹಿಂಗೆ ಇದ್ದೀವಿ, ನಾವು ಯಾವಾಗ ಹಂಗಾಗೋದು ಅನ್ನೋದು ಕಂಪ್ಯಾರಿಸನ್ ಮಾಡ್ತಿರ್ತಾರೆ. ಕಂಪ್ಯಾರಿಸನ್ ಮಾಡೋದು ತಪ್ಪು ಅನ್ನಲ್ಲ, ನಮಗೆ ಆ ಯೋಗ್ಯತೆ ಇದೆಯಾ, ನಮಗೆ ಅರ್ಹತೆ ಇದೆಯಾ ಅನ್ನೋದು ಮೊದಲು ನಮಗೆ ನಾವೇ ಪ್ರಶ್ನೆಗಳು ಮಾಡ್ಕೊಬೇಕು. ದೇವ್ರು ಏನು ಕೊಡ್ತಾನೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಹೋದರೆ ಜೀವನದಲ್ಲಿ ಭಾಳ ಚೆನ್ನಾಗಿರ್ತೀವಿ. ಮನುಷ್ಯನಿಗೆ ಏನ್ರಿ ಬೇಕು, ಮೊದಲು ಆರೋಗ್ಯ ಭಾಳ ಮುಖ್ಯ, ಮತ್ತು ಬದುಕಲಿಕ್ಕೆ ದುಡ್ಡು ಬೇಕು, ಒಳ್ಳೆ ಮನಸ್ಸಿರಬೇಕು, ದಾನ ಧರ್ಮ ಮಾಡೋ ಮನಸ್ಥಿತಿಗಳು ಇಟ್ಕೊಬೇಕು. ಇಷ್ಟಿದ್ದು ಬಿಟ್ಟರೆ ಸಾಕಾಗುತ್ತೆ ಮನುಷ್ಯನಿಗೆ. ಬಟ್ ಇವತ್ತೇನಾಗಿದೆ, ಎಷ್ಟು ದುಡಿದ್ರೂ ಎಲ್ಲರ ಮನೆಗೂ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ. ಸೈಟ್ ತಗೊಂಡು ಮನೆ ಕಟ್ಟಕ್ಕೆ ದುಡ್ಡು ಬೇಕು, ಅಪಾರ್ಟ್ಮೆಂಟ್ ತಗೊಳಕ್ಕೆ ಬೇಕು, ಮಕ್ಕಳು ಓದ್ಸಕ್ಕೆ ಬೇಕು, ಅನಾರೋಗ್ಯ ಸಮಸ್ಯೆ ಬಂದರೆ ಬೇಕು. ಅಬ್ಬಬ್ಬಬ್ಬ, ಒಂದಕ್ಕ ಎರಡಕ್ಕ ಸಿಕ್ಕಾಬಟ್ಟೆ. ಎಷ್ಟು ದುಡಿದ್ರೂ ಕೈಗತ್ತುತ್ತಿಲ್ಲ ಬಾಯಿಗತ್ತುತ್ತಿಲ್ಲ ಅಂತಾರೆ ಪಾಪ. ಇವಾಗ ಎಲ್ಲರೂ ಮನೆಗಳು ಅದೇ. ಯಾರ ಮನೆಗೆ ಹೋದರೆ ನೋಡ್ರಿ, ಗಂಡ ಹೆಂಡ್ತಿ ನಡುವೆ ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ, ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್, ಡೈವರ್ಸ್ ವ್ಯಾಜ್ಯಗಳು, ಹಣಕಾಸಿನ ಸಮಸ್ಯೆ, ಸಾಲ ಬಾಧೆ, ಆಸ್ತಿ ವಿಚಾರಕ್ಕೆ ಜಗಳ, ಮಕ್ಕಳು ವಿಚಾರಕ್ಕೆ ಜಗಳ, ಅತ್ತೆ ವಿಚಾರಕ್ಕೆ, ಸೊಸೆ ವಿಚಾರಕ್ಕೆ ಜಗಳ. ನೀವು ಯಾರ ಮನೆಗನ್ನ ಹೋದ್ರೂ ಕತೆಗಳು ಹೇಳ್ತಾನೆ ಇರ್ತಾರೆ. ನಮ್ಮ ಮನೆ ಕತೆ ಹಂಗೆ, ಅವ್ರ ಮನೆ ಕತೆ ಹಿಂಗೆ ಅಂತ. ಇಲ್ಲ ವಿಪರೀತ ಸಾಲ ಆಗಿಬಿಟ್ಟಿದೆ, ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟೆ, ಬಿಸ್ನೆಸ್ಸೇ ಆಗ್ತಿಲ್ಲ. ಇನ್ನೂ ವ್ಯಾಪಾರ ಮಾಡ್ತಿರ್ತಾರೆ, ಅವ್ರ ಅಂಗಡಿಗಳಿಗೆ ಹೋಗ್ರಿ, ಶಾಪುಗಳಿಗೆ, ಅಂಗಡಿಗಳಿಗೆ, ಮಳಿಗೆಗಳಿಗೆ, ಅಯ್ಯೋ ಇವತ್ತು ಬಿಸ್ನೆಸ್ಸೇ ಇಲ್ಲ ಅಂತ ಲಬ್ಬ ಒದ್ದಾಡ್ತಿರ್ತಾರೆ. ಹೇಳ್ತಿದ್ದೀನಲ್ಲ, ಎಷ್ಟು ದುಡ್ಡು ಬಂದರೂ ಕಡಿಮೆನೇ. ಹಂಗಾಗಿ ಮನುಷ್ಯನಿಗೆ ಎಷ್ಟು ದುಡ್ಡಿದ್ರೂ ಕಡಿಮೆನೇ. ಇದು ಕಲಿಯುಗ. ಕಂಡಿದ್ದೆಲ್ಲ ಬೇಕು, ನೋಡಿದ್ದೆಲ್ಲ ಬೇಕು, ಕೇಳಿದ್ದೆಲ್ಲ ಬೇಕು, ಏನು ಮಾಡೋಕ್ಕಾಗಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾವು ಜ್ಯೋತಿಷಿಗಳಾಗಿ ಮಾರ್ಗದರ್ಶನಗಳು ಮಾಡ್ತಿರ್ತೀವಿ ಅಷ್ಟೇ. ನಾವೇನು ಜ್ಯೋತಿಷಿಗಳು ದೇವರಲ್ಲ, ಪವಾಡ ಮಾಡೋರಲ್ಲ. ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ. ಜೀವನದಲ್ಲಿ ಕಾಮನ್ ಸೆನ್ಸ್ ಇಟ್ಕೊಳ್ಳಿ, ಸಿಕ್ಸ್ತ್ ಸೆನ್ಸ್ ಆಪ್ರೇಟ್ ಮಾಡಿ, ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಳ್ಳಿ. ತಾಳ್ಮೆ ಸಮಾಧಾನಗಳಿರಬೇಕು. ಆಸೆಗಳಿರಲಿ, ದುರಾಸೆಗಳು ಬೇಡ. ಎಷ್ಟು ದುರಾಸೆ ಪಡ್ತೀರೋ ಅಷ್ಟು ಕೆಳಗಡೆ ಬಿದ್ದು ಬಿಡ್ತೀರಾ. ಎಚ್ಚರ. ನಮಸ್ಕಾರ.